ಶ್ರೀ ಸ್ಕಂದ ಪುರಾಣ ಅಧ್ಯಾಯ 6 ಕುಮಾರ ಜನನ. ಪಾರ್ವತಿ ಪರಮೇಶ್ವರರ ವಿವಾಹ ಜರುಗಿ ಬಹುಕಾಲ ಕಳೆಯಿತು. ಆದರೂ ದೇವತೆಗಳೆಣಿಸಿದಂತೆ ಅವರಿಗೆ ಕ್ರೂರರು, ಭಯಾನಕರು, ಅಜೇಯರೂ ಆದ ತಾರಕ, ಶೂರಪದ್ಮ ಮೊದಲಾದವರ ಭಯ ಮಾತ್ರ ತಪ್ಪಲಿಲ್ಲ. ಕುಮಾರನು ಜನಿಸುವ ಕಾಲ ಇನ್ನೆಂದು ಬರುವುದೋ, ನಮಗೆ ಈ ಸಂಕಟಗಳಿಂದ ಎಂದು ವಿಮೋಚನೆಯೋ ಎಂದು ಹರಿ, ಅಜೇಂದ್ರಾದಿ ದೇವತೆಗಳು ಚಿಂತಿಸತೊಡಗಿದರು. ಅದೊಂದು ದಿನ ಮುನ್ನ ನಿಶ್ಚಯಿಸಿದಂತೆ ಆ ಮಹಾಮೇರುವಿನ ಗುಹೆಯಲ್ಲಿ ವಿಷ್ಣು, ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳು ಸಭೆ ಸೇರಿ ಮುಂದಿನ ಕಾರ್ಯಾಲೋಚನೆ ನಡೆಯಿಸಿದರು. ದೇವೇಂದ್ರನೇ ಮೊದಲು ಎದ್ದು ನಿಂತು, ಎಲೋ ಪೂಜ್ಯರಾದ ಭಗವನ್ ವಿಷ್ಣುವೇ ಮತ್ತು ಬ್ರಹ್ಮದೇವನೇ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೃಷ್ಟಿಸಿ ಆತನಿಂದ ನಮಗೆ ಮೃತ್ಯು ಸ್ವರೂಪವಾಗಿರುವ ಶೂರಪದ್ಮ ತಾರಕಾದಿಗಳನ್ನು ಕೊಲ್ಲಿಸುವಂತೆ ನಮಗೆ ಶಿವನು ಆಶ್ವಾಸನೆಯನ್ನಿತ್ತನಷ್ಟೇ. ಆದರೆ ನಮ್ಮ ದುರ್ದೈವದಿಂದ ಕುಮಾರೋತ್ಪತ್ತಿಯಾಗದೆ ಅನಿರೀಕ್ಷಿತ ವಿಳಂಬದಿಂದ ಈ ಕ್ರೂರ ರಕ್ಕಸರ ಸ್ಥೈರ್ಯವು ಹೆಚ್ಚಿ ಲೋಕವೆಲ್ಲ ತಲ್ಲಣಿಸುತ್ತಿದೆ. ಮುಂದೇನು ಮಾಡಬೇಕು ಎಂಬುದನ್ನು ಬೇಗನೆ ನಿಶ್ಚಯಿಸಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಲೇಬೇಕು ಎಂಬುದಾಗಿ ಸಭೆಯ ಆಶಯವನ್ನು ಎಲ್ಲರೆದುರಿಗೆ ಮಂಡಿಸಿದನು. ಇದು ಎಲ್ಲ ದೇವತೆಗಳ ಆಶಯವೂ ಆಗಿತ್ತು. ಆಗ ಬ್ರಹ್ಮನು, ಎಲೈ ದೇವತೆಗಳೇ, ತಾಳ್ಮೆ ಇರಲಿ. ಮಹಾದೇವನು ದಯಾನಿಧಿಯೋ, ಭಕ್ತ ಪಕ್ಷಪಾತಿಯೋ, ಭಕ್ತರಲ್ಲಿ ಭಿನ್ನ ಭೇದವೆಣಿಸುವವನಲ್ಲ. ತಾಳ್ಮೆಯಿಂದ ಆ ಕೃಪಾಕರನನ್ನು ಪ್ರಾರ್ಥಿಸೋಣ, ಮಂಗಲ ಸಮಯವನ್ನು ನಿರೀಕ್ಷಿಸೋಣ ಎಂದನು. ಹಾಗಾದರೆ ನಾವು ಈಗ ಕೈಗೊಳ್ಳಬೇಕಾದ ಕಾರ್ಯವೇನೆಂಬುದನ್ನು ಅಪ್ಪಣೆ ಕೊಡಿಸಬೇಕು ಎಂದು ಇಂದ್ರನು ಬ್ರಹ್ಮನಿಗೆ ಕೇಳಿಕೊಂಡನು. ಆಗ ಬ್ರಹ್ಮದೇವನು, ದೇವತೆಗಳೇ, ಶಿವಭವನದ ಅಂತಃಪುರವನ್ನು ಪ್ರವೇಶಿಸಿ ಮಹಾದೇವಿಯೊಡನೆ ಇರುವ ಪರಮೇಶ್ವರನನ್ನು ಕಾಣಲು ನಮ್ಮೆಲ್ಲರ ಪರವಾಗಿ ಒಬ್ಬರನ್ನು ಮೊದಲು ಕಳುಹಿಸೋಣ. ಆತನು ಶಿವನನ್ನು ಕಂಡು ಆತನ ವಿಚಾರವನ್ನು ಅರಿತುಕೊಳ್ಳಬೇಕು. ಆ ಬಳಿಕ ನಮ್ಮ ಪ್ರತಿನಿಧಿಯು ತಾನು ಮಾಡಬೇಕಾದ ಕಾರ್ಯವನ್ನು ತಾನೇ ನಿರ್ಣಯಿಸಿಕೊಂಡು ನಮ್ಮ ಉದ್ದಿಷ್ಟ ಕಾರ್ಯವನ್ನು ಸಾಧಿಸಬೇಕು ಎಂಬುದಾಗಿ ಸಲಹೆ ಇತ್ತನು. ಈ ಮಹತ್ತರ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಯೋಗ್ಯನೆಂದರೆ ವಾಯುದೇವನೇ ಎಂದು ಭಗವಾನ್ ವಿಷ್ಣುವು ಸೂಚಿಸಿದನು. ವಿಷ್ಣುವಿನ ಸೂಚನೆಗೆ ಎಲ್ಲ ದೇವತೆಗಳೂ ಒಪ್ಪಿಗೆಯನ್ನು ಸೂಚಿಸಿದರು. ಕೂಡಲೇ ಬ್ರಹ್ಮದೇವನು ವಾಯುದೇವನನ್ನು ಅಲ್ಲಿಗೆ ಬರಮಾಡಿದನು ಮತ್ತು ಸರ್ವರ ಸಮಕ್ಷಮದಲ್ಲಿ ಆತನ ಕುಶಲ ಪ್ರಶ್ನೆಯನ್ನು ಮಾಡಿ, ಎಲೈ ವಾಯುದೇವನೇ, ನಾವೆಲ್ಲ ರಾಕ್ಷಸ ಬಾಧೆಗೆ ಸಿಲುಕಿ ಕಷ್ಟಕ್ಕೊಳಗಾಗಿರುವ ಸಂಗತಿ ನಿನಗರಿಯದ್ದಲ್ಲ. ಆ ರಕ್ಕಸರ ನಾಶವು ಶಿವನ ವೀರ್ಯದಿಂದ ಪಾರ್ವತಿಯಲ್ಲಿ ಜನಿಸಿದ ಸ್ಕಂದನಿಂದಲೇ ಆಗಬೇಕಾಗಿದೆ. ಪಂಚಕೃತ್ಯ ಪರಾಯಣನಾದ ಶಿವನ ಮಹಿಮೆಯಿಂದಲೇ ವಿಶ್ವವು ರಕ್ಷಿತವಾಗಬೇಕು. ಅದಕ್ಕಾಗಿ ಶಿವಭವನದ ಅಂತಃಪುರವನ್ನು ಪ್ರವೇಶಿಸಿ ಸತಿಯೊಡನಿರುವ ಪರಮೇಶ್ವರನನ್ನು ನಮ್ಮಲ್ಲಿ ಯಾರಾದರೊಬ್ಬರು ಕಂಡುಬರಬೇಕು. ಅದಕ್ಕೆ ನೀನೇ ತಕ್ಕವನೆಂದು ದೇವತೆಗಳೆಲ್ಲ ನಿರ್ಣಯಿಸಿದ್ದರಿಂದ ನಿನ್ನನ್ನು ನಾನು ಬರಮಾಡಿದೆ. 3 ಲೋಕಗಳ ಕಲ್ಯಾಣಕ್ಕಾಗಿ ಈ ದೂತ ಕಾರ್ಯವನ್ನು ನೀನು ಬೇಗನೆ ನಿರ್ವಹಿಸುವೆಯೆಂದು ನಂಬಿದ್ದೇವೆ ಎಂದನು. ಆಗ ವಾಯುವು ಕೂಡಲೇ, ಎಲೈ ಬ್ರಹ್ಮನೇ, ನಾನು ಶಿವನ ಅಂತಃಪುರವನ್ನು ಹೊಕ್ಕು ಈ ಕಾರ್ಯವನ್ನು ಸಾಧಿಸಿಕೊಂಡು ಬರಲು ಸಮರ್ಥನಲ್ಲ. ಒಂದು ವೇಳೆ ನಾನು ಈ ಕಾರ್ಯಕ್ಕೆ ಕೈ ಹಾಕಿದರೆ ಮನ್ಮಥನ ಹಣೆಯ ಬರಹವೇ ನನ್ನ ಹಣೆಯ ಬರಹವಾಗಬಹುದು. ಆದ್ದರಿಂದ ಬೇರಾರನ್ನಾದರೂ ನಿಯಮಿಸಿ, ಇಲ್ಲವೇ ಈ ಯೋಚನೆಯನ್ನೇ ಕೈ ಬಿಡುವುದು ಒಳಿತು ಎಂದನು. ಅದಕ್ಕೆ ಬ್ರಹ್ಮನು, ಲೋಕೋಪಕಾರ ಮಾಡಲು ಮನ್ಮಥನು ಮಹಾದೇವನನ್ನು ಪಾರ್ವತಿಯೊಡನೆ ಸಮ್ಮಿಳನಗೊಳಿಸಿ ಅದಕ್ಕೆ ತಕ್ಕ ಫಲವನ್ನೇ ಪಡೆದಿದ್ದಾನೆ. ನೀನಾದರೂ ಅಷ್ಟಮೂರ್ತಿಯ ಸ್ವರೂಪಗಳಲ್ಲಿ ಒಬ್ಬನಾಗಿರುವೆ. ಬೇರೇನನ್ನೂ ಯೋಚಿಸದೆ ಲೋಕಹಿತಕಾರಿಯಾದ ಈ ಕಾರ್ಯವನ್ನು ಮಾಡು, ನಿನಗೆ ಮಂಗಲವಾಗಲಿ ಎಂದು ಹರಸಿದನು. ಎಲ್ಲರೂ ಬ್ರಹ್ಮನ ಮಾತನ್ನೇ ಅನುಮೋದಿಸಿದರು. ವಾಯುವು ದೌತ್ಯ ನಿರ್ವಹಿಸಲು ಒಪ್ಪಿಕೊಂಡನು. ಪ್ರಯಾಣ ಸನ್ನದ್ಧವಾದ ವಾಯುವು ಸಕಲ ದಿಕ್ಕುಗಳಲ್ಲಿ ವಿಜೃಂಭಿಸುತ್ತಾ ವೇಗವಾಗಿ ಕೈಲಾಸ ಪರ್ವತದ ಭೋಗಪುರವನ್ನು ತಲುಪಿದನು. ಬಾಗಿಲಿನಲ್ಲಿದ್ದ ಗಣಪರಿಗೆ ಕಾಣದಂತೆ ಅನೇಕ ಪ್ರಾಕಾರಗಳನ್ನು ದಾಟಿ ಅಂತಃಪುರದ ಬಾಗಿಲಲ್ಲಿ ನಿಂತಿದ್ದ ನಂದಿಗೆ ಮಾತ್ರ ಮೈದೋರಿದನು. ಕೂಡಲೇ ನಂದಿಯು, ಎಲೈ ವಾಯುವೆ, ಯಾವ ಕಾರ್ಯ ಸಾಧನೆಗಾಗಿ ಕಳ್ಳನಂತೆ ಶಿವನ ಅಂತಃಪುರವನ್ನು ಪ್ರವೇಶಿಸಲು ಯತ್ನಿಸುತ್ತಿರುವೆ ಎಂದು ಪ್ರಶ್ನಿಸಿದನು. ಆಗ ವಾಯುವು ಕೈ ಮುಗಿದು, ಎಲೋ ನಂದೀಶನೇ, ನನ್ನದು ತಪ್ಪಾಗಿದೆ. ದೇವತಾ ಕಾರ್ಯಕ್ಕಾಗಿ ಬಂದಿರುವ ನನ್ನನ್ನು ಕ್ಷಮಿಸಿ. ನನ್ನ ಸಮಾಚಾರವನ್ನು ಪ್ರಭುವಿಗೆ ತಿಳಿಸಿ ನನ್ನನ್ನು ಒಳಗೆ ಬಿಡುವ ಕೃಪೆ ಮಾಡಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು. ಆಗ ನಂದಿಯು, ಎಲೈ ದುಷ್ಟವಾಯುವೆ, ನೀನು ಬಂದಂತೆ ಹಿಂತಿರುಗು. ಈಗ ಶಿವನಿಗೆ ನಿನ್ನನ್ನು ಕಾಣಲು ಸಮಯವಿಲ್ಲ. ನನ್ನ ಮಾತನ್ನು ಮೀರಿದರೆ ಮನ್ಮಥನ ಗತಿಯೇ ನಿನಗಾಗುವುದು ಎಂದು ಗರ್ಜಿಸಿದನು.
ನಿರಾಶನಾದ ವಾಯುವು ಖಿನ್ನನಾಗಿ ತನ್ನ ಬರವನ್ನೇ ಉತ್ಕಂಠಿತರಾಗಿ ಎದುರು ನೋಡುತ್ತಿದ್ದ ದೇವತೆಗಳಿದ್ದಡೆಗೆ ಬಂದು ತನ್ನ ದೌತ್ಯವು ವಿಫಲವಾದ ವಿವರವನ್ನು ಸಾಧ್ಯಂತವಾಗಿ ವಿವರಿಸಿದನು. ಆಗ ದೇವತೆಗಳೆಲ್ಲರೂ ಅಷ್ಟಕ್ಕೆ ನಿರಾಶರಾಗದೆ ಕೈಲಾಸ ಶಿಖರದಲ್ಲಿಯ ಶಿವನ ಭವನಕ್ಕೆ ಶಿವನೊಲುಮೆಯನ್ನು ಪಡೆಯಲು ಬಂದರು. ಬಾಗಿಲಲ್ಲಿದ್ದ ನಂದೀಶನನ್ನು ವಿಧ ವಿಧವಾಗಿ ಸ್ತುತಿಸಲು ಆತನು ಪ್ರಸನ್ನನಾದನು. ಪ್ರಸನ್ನನಾದ ನಂದೀಶನು ದೇವತೆಗಳ ಪ್ರಾರ್ಥನೆಯಂತೆ ಶಿವನಿಗೆ ದೇವತೆಗಳ ಬರವನ್ನು ನಿವೇದಿಸಿದನು. ಶಿವನು ದೇವತೆಗಳನ್ನು ತನ್ನ ಸನ್ನಿಧಿಗೆ ಕರೆತರಲು ಆಜ್ಞಾಪಿಸಿದಂತೆ ನಂದಿಯು ದೇವತೆಗಳನ್ನು ಶಿವನ ಬಳಿಗೆ ಕರೆತಂದನು. ಆಗ ಹರಿ, ಅಜ, ಇಂದ್ರಾದಿ ದೇವತೆಗಳು ಭಯಭಕ್ತಿಗಳಿಂದ ಕೈಮುಗಿದು, ಸ್ವಾಮಿ, ನಮಗೆಲ್ಲರಿಗೆ ಪ್ರಭುವು ಲೋಕ ಕಾರಣನೂ ಆಗಿರುವ ನಿನಗೆ ಇದೋ ನಮ್ಮ ಅನಂತ ನಮಸ್ಕಾರಗಳು. ಭಕ್ತರ ದುಃಖಗಳನ್ನು ನಿವಾರಿಸುವಲ್ಲಿಯೇ ಸದಾ ಆಸಕ್ತನಾಗಿರುವ ನೀನು ನಿನ್ನ ಭಕ್ತರಾದ ನಮಗೆ ರಾಕ್ಷಸರಿಂದ ಉಂಟಾಗಿರುವ ದುಃಖವನ್ನು ಪರಿಹರಿಸು. ಈ ಹಿಂದೆ ನೀನು ನಮಗೆ ಅಭಯ ವಚನವಿತ್ತಂತೆ ರಕ್ಕಸರ ಸಂಹಾರ ಮಾಡುವ ಸೇನಾನಿಯೊಬ್ಬನನ್ನು ಅನುಗ್ರಹಿಸಿ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ದೇವತೆಗಳ ಪ್ರಾರ್ಥನೆಯನ್ನು ಕೇಳುತ್ತಿರುವಂತೆಯೇ ಪರಮೇಶ್ವರನು 6 ಮುಖಗಳನ್ನು ತಳೆದನು. 6 ಹಣೆಗಣ್ಣುಗಳಿಂದ ವಾಮ ಪಾರ್ಶ್ವದಲ್ಲಿದ್ದ ಅಂಬಿಕೆಯನ್ನು ಉದ್ದೇಶಪೂರ್ವಕವಾಗಿಯೇ ದೃಷ್ಟಿಸಿದನು. ಕೂಡಲೇ ಆ ಫಾಲನೇತ್ರಗಳಿಂದ ಕಾಲಾಗ್ನಿ ಸದೃಶವೂ ಕೋಟಿ ಸೂರ್ಯಪ್ರಭಾಪೂರ್ಣವೂ ಆದ ಪ್ರಕಾಶವೊಂದು 6 ಪ್ರವಾಹಗಳಾಗಿ ಉಕ್ಕಿತು. ಅದರಿಂದ ಚರಾಚರಾತ್ಮಕವಾದ ಸಕಲ ಲೋಕಗಳು ತುಂಬಿ ಹೋದವು. ದೇವತೆಗಳೆಲ್ಲ ಶಿವನ ತೇಜಸ್ಸನ್ನು ಸಹಿಸಲಾರದೆ ಗಡಗಡ ನಡುಗುತ್ತಾ ತಮ್ಮನ್ನು ಕಾಪಾಡಲು ಶಿವನನ್ನು ಪ್ರಾರ್ಥಿಸತೊಡಗಿದರು. ಕೂಡಲೇ ಶಂಭುವು ತೇಜಸ್ಸನ್ನು ಮರಳಿ ಆಹ್ವಾನಿಸಲು ಅದು ಸೂಕ್ಷ್ಮವೂ ಶಾಂತವೂ ತಂಪು ಪ್ರಕಾಶವುಳ್ಳದ್ದೂ ಆಗಿ 6 ವಿಭಾಗಗಳನ್ನು ಹೊಂದಿ ಶಿವನ ಸನ್ನಿಧಿಯಲ್ಲಿ ಉಳಿಯಿತು. ಕೂಡಲೇ ಶಿವನು ಅಗ್ನಿ ವಾಯುಗಳನ್ನು ಆಹ್ವಾನಿಸಿ, ಎಲೋ ಅಗ್ನಿವಾಯುಗಳೇ, ವಿಳಂಬ ಮಾಡದೆ ಈಗಲೇ 6 ವಿಭಾಗಗಳಾಗಿರುವ ಈ ತೇಜಸ್ಸನ್ನು ಗಂಗಾ ನದಿಯ ತಟಕ್ಕೆ ಒಯ್ಯಿರಿ. ಅಲ್ಲಿರುವ ಶರವಣದಲ್ಲಿ, ಅಂದರೆ ನೋಸೆ ಹುಲ್ಲು ಅಥವಾ ಅಪು, ಇದರಲ್ಲಿ ಈ ತೇಜಸ್ಸನ್ನು ಸ್ಥಾಪಿಸಿರಿ ಎಂದು ಕಟ್ಟಾಜ್ಞೆಯನ್ನು ಮಾಡಿದನು. ಆದರೆ ಅಗ್ನಿವಾಯುಗಳು ತೇಜಸ್ಸನ್ನು ಹೊತ್ತೊಯ್ಯುವುದರಲ್ಲಿ ತಮಗಿರುವ ಅಸಮರ್ಥತೆಯನ್ನು ವಿನಯದಿಂದ ವ್ಯಕ್ತಗೊಳಿಸಿದರು. ಆಗ ಶಿವನು ನಸುನಗುತ್ತಾ, ಎಲೈ ಅಗ್ನಿವಾಯುಗಳೇ, ನಿಮಗೆ ನಾನು ಅಪ್ಪಣೆ ಮಾಡಿದ್ದೇನೆ. ಅದರಂತೆ ನಿಮ್ಮ ಶಕ್ತಿಗಳು ಹೆಚ್ಚುವುವು. ಈ ತೇಜಸ್ಸು ಲಘುವಾಗುವುದು. ಇಲ್ಲದ ಸಂದೇಹಗಳಿಗೆ ಅವಕಾಶ ಕೊಡದೆ ಬೇಗನೆ ಈ ತೇಜಸ್ಸನ್ನು ನೀವೀರ್ವರೂ ಹೊತ್ತು ಒಯ್ದು ನಾನು ಹೇಳಿದಂತೆ ಮಾಡಿರಿ. ಹರಿ, ಅಜಾದಿಗಳು ನಿಮ್ಮನ್ನು ಹಿಂಬಾಲಿಸುವರು ಎಂದು ಧೈರ್ಯವಿತ್ತು ಪ್ರೋತ್ಸಾಹಿಸಲು ಅಗ್ನಿವಾಯುಗಳು ಶಿವ ತೇಜಸ್ಸನ್ನು ಹೊತ್ತು ವಿಷ್ಣು ಬ್ರಹ್ಮಾದಿಗಳೊಡನೆ ಸುರ ನದಿಯ ತಟಕ್ಕೆ ಹೊರಟರು. ಶಿವನ ಷಣ್ಮುಖಗಳ 6 ಹಣೆಗಣ್ಣುಗಳಿಂದ ಶಿವ ತೇಜಸ್ಸು ಪ್ರಪ್ರಥಮವಾಗಿ ಹೊರಬಿದ್ದಾಗಲೇ ಪಾರ್ವತಿಯು ಅಂಜಿ ಶಿವನ ತೊಡೆಯನ್ನಿಳಿದು ಓಡುತ್ತಿರುವಾಗ ಆಕೆಯ ಕಾಲಂದುಗಿಯ ರತ್ನಗಳು ಕಳಚಿ ಕೆಳಗುರುಳಿದವು. ಅನತಿ ಕಾಲದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ತೇಜಸ್ಸು ಶಾಂತವೂ ಸೂಕ್ಷ್ಮವೂ ಆಗಲು ಅವಳು ಮರಳಿ ಬಂದು ಶಿವನ ಅಂಕವನ್ನಾಶ್ರಯಿಸಿದಳು. ದೇವತೆಗಳು ತೇಜಸ್ಸನ್ನು ಹೊತ್ತೊಯ್ಯುವುದನ್ನು ಕಂಡು ಗಿರಿಜೆಯು ಕ್ರುದ್ಧಳಾಗಿ, ಎಲೋ ದೇವತೆಗಳೇ, ನನಗೆ ಮಕ್ಕಳಾಗಲು ಬಯಸದೆ ಸಹಿಸದೇ ಹೋದಿರಿ. ನೀವು ಅಪುತ್ರರಾಗಿ ಬಾಳಿರಿ ಎಂದು ಶಪಿಸಿದಳು. ದೇವಿಯ ಕಾಲಂದುಗೆಯಿಂದುರುಳಿದ ರತ್ನಗಳಲ್ಲಿ ದೇವಿಯ ಪಡಿನೆಳಲು ಪ್ರತಿಫಲಿಸಿತ್ತು. ಆ ಪ್ರತಿಬಿಂಬಗಳನ್ನು ಶಿವನು ಆಹ್ವಾನಿಸಲು ಆಯಾ ರತ್ನವರ್ಣದ ಸ್ತ್ರೀಯರಾಗಿಯೇ ಆ ಬಿಂಬಗಳು ಹೊರಬಂದವು. ಆ ವಿವಿಧ ವರ್ಣದ ಸ್ತ್ರೀಯರನ್ನು ಪರಶಿವನು ಪ್ರೇಮದಿಂದ ನೋಡಲು ಅವರೆಲ್ಲರೂ ಗರ್ಭವತಿಯರಾದರು. ಮತ್ತು ಪಾರ್ವತಿಯ ಅನುಗ್ರಹದಿಂದ ವೀರಬಾಹುವೆ ಮೊದಲಾದ ನವನಾಯಕರು ಆ ಸ್ತ್ರೀಯರ ನಾಭಿ ಮಾರ್ಗದಿಂದ ಹೊರಬಂದು ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿ ನಿಂತುಕೊಂಡರು. ಆಗ ಶಿವನು ಆ ವೀರರನ್ನು ಉದ್ದೇಶಿಸಿ, ಎಲೈ ವೀರರೇ, ನಿಮಗೆಲ್ಲರಿಗೂ ಪ್ರಭುವಾಗುವವನು ಈ ಪಾರ್ವತಿ ಪುತ್ರನು. ಆತನು ಬೇಗನೆ ಹುಟ್ಟಿ ಬರಲಿರುವನು. ಶತ್ರು ಸಂಹಾರ ಮಾಡುವನು. ಆತನನ್ನು ಓಲೈಸಿ ಧನ್ಯರಾಗಿರಿ ಎಂದು ಹೇಳಿ ಪಾರ್ವತಿ ಸಹಿತನಾಗಿ ಅಂತರ್ಧಾನ ಹೊಂದಿದನು. ಇತ್ತ ಅಗ್ನಿವಾಯುಗಳು ಒಬ್ಬರಿಗೊಬ್ಬರು ಸಹಾಯ ಸಹಕಾರಿಗಳಿಂದ ಶ್ರಮ ವಹಿಸುತ್ತಾ ಪ್ರಜ್ವಲಿಸುತ್ತಿದ್ದರೂ ತಣ್ಣಗೆ ಇರುವ ಶಿವ ತೇಜಸ್ಸನ್ನು ಹೊತ್ತು ಗಂಗೆಯ ತಟಕ್ಕೆ ತಂದು ಅಲ್ಲಿದ್ದ ಶರವಣದ ಮಧ್ಯದಲ್ಲಿಯ ಪದ್ಮಗಂಧದಿಂದ ಸುವಾಸಿತವಾಗಿರುವ ಸ್ಥಳದಲ್ಲಿ ಸ್ಥಾಪಿಸಿದರು. ಶಿವ ತೇಜಸ್ಸಿನಿಂದ ಬತ್ತಿದ ಗಂಗೆಯು ಶರತಟಾಕದ ಪದ್ಮಪುಂಜಕ್ಕೆ ಒಯ್ದು ತಲುಪಿಸಿದಳು.
ಕೂಡಲೇ ಆ ತೇಜಸ್ಸು ಸಹಸ್ರ ಸೂರ್ಯರಿಗೆ ಸಮವಾದ 6 ಮುಖಗಳನ್ನು, 12 ತೋಳುಗಳನ್ನು, 2 ಪಾದಗಳನ್ನು ಹೊಂದಿದ ಜಗನ್ಮಂಗಳಕರವಾದ ದಿವ್ಯ ಶಿಶುರೂಪವನ್ನು ಹೊಂದಿ ಶೋಭಿಸಿತು. ಕೂಡಲೇ ಪುಷ್ಪವೃಷ್ಟಿಯಾಯಿತು. ದೇವದೊಂದುಭೆಗಳು ಮೊಳಗಿದವು. ದಿಕ್ಕುಗಳು ಪ್ರಸನ್ನವಾದವು. ದೇವತೆಗಳು ಶಿಶುವಿನ ಮಂಗಲ ರೂಪವನ್ನು ನೋಡಿ ಆಶಾವಾದಿಗಳಾಗಿ ಸಂತೋಷಿಸಿದರು. ಅಪ್ಸರಿಯರು ನರ್ತಿಸಿದರು. ಇಂದ್ರಾದಿ ದಿಗ್ದೇವತೆಗಳು ಮಗುವಿಗೆ ಕಾವಲಾದರು. ಕೂಡಲೇ ವಿಷ್ಣುವು ಷಟ್ಕೃತ್ತಿಕೆಯರಿಗೆ ಆ ದಿವ್ಯ ಶಿಶುವಿಗೆ ಮೊಲೆಯೂಡಲು ಹೇಳಿದನು. ಷಟ್ಕೃತ್ತಿಕೆಯರು ಸ್ತನ್ಯಪಾನ ಮಾಡಿಸಲು ಬಂದಾಗ ಸ್ವಾಮಿಯು ಅವರಿಗೆ ಅನುಗ್ರಹಿಸಲೆಂದು 6 ಪ್ರತ್ಯೇಕವಾದ ಶಿಶುರೂಪಗಳನ್ನು ಹೊಂದಿ ಅನುಕೂಲನಾದನು. ಕೃತ್ತಿಕೆಯರು ಆನಂದದಿಂದ ಒಂದೊಂದು ಮಗುವನ್ನೆತ್ತಿಕೊಂಡು ಮುದ್ದಾಡಿ ತಾಯ್ತನದ ಮೊಲೆಹಾಲು ಉಕ್ಕುತಿರಲು ಸ್ತನ್ಯಪಾನ ಮಾಡಿಸಿದರು. ಹೀಗೆ ಪ್ರತಿದಿನ ಉಪಮಾತೃಗಳು ಆ 6 ದಿವ್ಯ ಶಿಶುಗಳಿಗೆ ನಿಯಮಿತವಾಗಿ ಸ್ತನ್ಯಪಾನ ಮಾಡಿಸಿ ಮುದ್ದಾಡಿ ಪದ್ಮಪುಂಜದಲ್ಲಿರಿಸಿ ಹೋಗುತ್ತಿರಲು ಆ ಮಕ್ಕಳು ಸಂತೋಷದಿಂದ ಅಲ್ಲಿ ಬಾಲಲೀಲೆಗಳನ್ನು ತೋರುತ್ತಾ ಆಡುತ್ತಿದ್ದರು. ವಿಷ್ಣುವೇ ಮೊದಲಾದ ದೇವತೆಗಳು ಆ 6 ಬಾಲಕರ ಲೀಲೆಗಳನ್ನು ಕಂಡು ಆನಂದಾಶ್ಚರ್ಯಗಳನ್ನು ಹೊಂದಿ, ನಾವು ಭಗವಂತನಿಗೆ ಒಬ್ಬ ಸೇನಾನಿಯನ್ನು ಕೊಡಬೇಕೆಂದು ಕೇಳಿದೆವು. ಆತನು ನಮಗೆ 6 ಜನ ಸೇನಾನಿಗಳನ್ನು ದಯೆಗೈದಿದ್ದಾನೆ. ತಾರಕ ಶೂರ ಪದ್ಮಾದಿಗಳು ಸಮೂಲ ನಾಶ ಹೊಂದುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ಶುಭ ದಿನಗಳು ಸಮೀಪಿಸಿದವು. ಶಿವನೇ ಕಣ್ಣು ಬಿಟ್ಟು ಅನುಗ್ರಹಿಸಿದರೆ ಯಾವ ಸುಖಕ್ಕೆ ತಾನೇ ಕೊರತೆ ಎಂದು ಅಂದುಕೊಂಡು ಅಡಿಗಡಿಗೆ ಶಿವನ ಅಡಿಗಳನ್ನು ಧ್ಯಾನಿಸಿದರು.